ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತೊಂದು ಅಪ್ಡೇಟ್ ಏನಾಗಿರುತ್ತಪ್ಪ ಅಂದರೆ, ಒಂದು ಸ್ಕಾಲರ್ಶಿಪ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾವ ಸ್ಕಾಲರ್ಶಿಪ್ ಅಂತ ನಾನು ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇದು ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಾ, ಅದರಲ್ಲಿ ನಾನು ಅದು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ಯಾವ ಸ್ಕಾಲರ್ಶಿಪ್ ಅಂತ. ಯಾರ್ಯಾರು ಹಾಕಬೇಕು ಅಂದ್ಕೊಂಡಿದ್ದೀರಾ ಅವರಿಗೆಲ್ಲ ಇದು ವಿಡಿಯೋ ಆಗಿರುತ್ತೆ. ಮತ್ತು ಇದರಲ್ಲಿ ಏನೇನು ಇನ್ಫಾರ್ಮೇಷನ್ ಆಗಿರುತ್ತೆ ಅಂದರೆ, ನೀವು ಸ್ಕಾಲರ್ಶಿಪ್ ಹಾಕಬೇಕಂದ್ರೆ ನಿಮ್ಗೆ ಅರ್ಹತೆ ಏನಾಗಿರಬೇಕು ಅಂದರೆ, ನೀವೇನು ಕ್ವಾಲಿಫಿಕೇಷನ್ ಏನಾಗಿರಬೇಕು, ಏನು ಓದಿರಬೇಕು, ಮತ್ತು ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ, ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ, ಮತ್ತು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ, ಮತ್ತು ಎಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಬೇಕು, ಏನು ವೆಬ್ಸೈಟಲ್ಲೇ ಇಲ್ಲೇ ಫೋನಲ್ಲೇ ಹಾಕ್ಬೋದಾ ಇಲ್ಲ ಹೊರಗಡೆ ಹೋಗಿ ಹಾಕ್ಬೋದು, ಈ ಥರ ಎಲ್ಲ ನಿಮಗೆ ಪ್ರಶ್ನೆಗಳಿಗೆ ನಾನು ಈ ವಿಡಿಯೋದಲ್ಲೇ ಉತ್ತರ ಸಿಗುತ್ತೆ. ಹಾಗೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ಒಂದು ಸ್ಟೆಪ್ ಕೂಡ ಮಿಸ್ ಮಾಡಬೇಡಿ. ಏನೇನಿದೆ ಅಪ್ಡೇಟು ಎಲ್ಲನೂ ಇಂಪಾರ್ಟೆಂಟ್ ಆಗಿರೋದೇ ಇರುತ್ತೆ. ಆದಷ್ಟು ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ನಿಮ್ಮೆಲ್ಲ ಸ್ಕಾಲರ್ಶಿಪ್ಪು ಅದೇನೆಂದರೆ, ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ 2025-26ನೇ ಸಾಲಿನಲ್ಲಿ ನಡೆದಿದ್ದು. ಇದು ಯಾರ್ಯಾರು ಹಾಕಬೇಕಂದ್ರೆ, ಇಲ್ಲಿ ಸಾಮಾನ್ಯ ಪದವಿ, ಪಾಲಿಟೆಕ್ನಿಕ್, ಡಿಪ್ಲೊಮಾ, ITI ವಿದ್ಯಾರ್ಥಿಗೆ ಟಾಟಾ ಕ್ಯಾಪಿಟಲ್ ಪಂಕ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಅಂತ ಇದೆ. ಇವರು ಇಷ್ಟೆಲ್ಲ ಜನ ಹಾಕ್ಬೋದು. ಇಲ್ಲಿ ಅರ್ಹತೆ ನೋಡಿ ಏನಾಗಿರಬೇಕು, ಭಾರತೀಯ ಪ್ರಜೆಗಳಿಗೆ ಮಾತ್ರ ಮುಕ್ತವಾಗಿದೆ. ಇದು ಯಾರ್ಯಾರು ಇಂಡಿಯಾದಲ್ಲಿ ಇರ್ತೀರಾ ಅವರಿಗಷ್ಟೇ ಮುಖ್ಯವಾಗಿದೆ, ಅಂದರೆ ಎಲ್ಲರೂ ಇರ್ತೀರಾ, ಎಲ್ಲರಿಗೂ ಬರುತ್ತೆ. ಇದು ಕೊನೆಯ ದಿನಾಂಕ ಬಂದು ಡಿಸೆಂಬರ್ 26, 2025ಗೆ ಲಾಸ್ಟ್ ಆಗುತ್ತೆ. ಡಿಸೆಂಬರ್ಗೆ ನೀವು ಆದಷ್ಟು ಬೇಗ ಹೋಗಿ ಹಾಕಬೇಕು. ಇಲ್ಲಿದೆ ನೋಡಿ, ಪದವಿ ಕಾರ್ಯಕ್ರಮಗಳಿಗೆ ಉದಾಹರಣೆ BCom, BSc, BA ಇತ್ಯಾದಿ ಡಿಪ್ಲೊಮಾ ಅಥವಾ ITI ಕೋರ್ಸ್ಗಳಿಗೆ ದಾಖಲಾಗಿರುವ ವಿದ್ಯಾರ್ಥಿಗಳು, ಅರ್ಜಿದಾರರು ಹಿಂದಿನ ತರಗತಿ, ಸೆಮಿಸ್ಟರ್ ಅಥವಾ ಶೈಕ್ಷಣಿಕ ವರ್ಷದಲ್ಲಿ ಕನಿಷ್ಠ 60% ಅಂಕಗಳನ್ನು ಪಡೆದಿರಬೇಕು. ಅಂದರೆ ನೀವು ಹಿಂದಿನ ವರ್ಷ ಯಾವುದೇ ಆಗಿರಲಿ, ನೀವು ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ ಯಾರ್ಯಾರು ಹಾಕ್ಬೋದು ಅಂತ, ಅವರಿಗೆಲ್ಲ ಕೊಟ್ಟಿದ್ದಾರೆ. ಮತ್ತು ಇದು ಯಾರು ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಅದರ ನೀವು ಇನ್ನೊಂದು ಏನು ಕಂಡೀಷನ್ ಇರುತ್ತಪ್ಪ ಅಂದರೆ, ನೀವು 60% ಅಷ್ಟಾದರೂ ತೆಗೆದಿರಬೇಕು. ನೀವು ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಇರುತ್ತಲ್ಲ, ಅಲ್ಲಿ 60% ಇರಬೇಕು ನಿಮ್ಮದೆಲ್ಲ ಸೇರಿ. ಮತ್ತು ಇನ್ನೊಂದು, ಎಲ್ಲ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯವು INR ಅಂದರೆ 2.5 ಲಕ್ಷಕ್ಕಿಂತ ಕಡಿಮೆ ಅಥವಾ ಸಮನಾಗಿರಬೇಕು. ಅಂದರೆ 2.5 ಲಕ್ಷ ನೀವು ವಾರ್ಷಿಕ ಆದಾಯ ಅಂದರೆ ಇನ್ಕಮ್ ಕಾಸ್ಟ್ ಮೇಲೆ ಇರುತ್ತೆ ವಾರ್ಷಿಕ ಆದಾಯ. ಅದು ಎಲ್ಲಿ ಗೊತ್ತಾಗತ್ತಪ್ಪ ಅಂದರೆ, ನಿಮ್ಮ ಇನ್ಕಮ್ ಕಾಸ್ಟ್ ಮೇಲೆ ಅದು ಮೆನ್ಷನ್ ಮಾಡಿರ್ತಾರೆ ವಾರ್ಷಿಕ ಆದಾಯ ಎಷ್ಟು. 2.5 ಲಕ್ಷಕ್ಕಿಂತ ಕಡಿಮೆ ಇದ್ದರೆ ನೀವು ಈಸಿಯಾಗಿ ಹಾಕ್ಬೋದು. ಅದೇ 2.5 ಲಕ್ಷ ಅಷ್ಟು ಇದ್ದರೆ ಹಾಕ್ಬೋದು. ಇನ್ನೊಂದು, ಭಾರತದ ಮಾನ್ಯತೆ ಪಡೆದ ಕಾಲೇಜು, ವಿಶ್ವವಿದ್ಯಾನಿಲಯದ ಅಥವಾ ತಾಂತ್ರಿಕ ಸಂಸ್ಥೆಯಿಂದ ಶಿಕ್ಷಣ ಪಡೆದಿರಬೇಕು. ಅಂದರೆ ನೀವು ಇಲ್ಲಿ ಇಂಡಿಯಾದಲ್ಲೇ ಓದಿರಬೇಕು ಅಂತ ಅರ್ಥ. ಅದಂತೂ ಎಲ್ಲರೂ ಓದಿರ್ತೀರ. ಇನ್ನೊಂದು, ಟಾಟಾ ಕ್ಯಾಪಿಟಲ್ ಮತ್ತು ಬಡ್ಡಿ ಫೋರ್ ಸ್ಟಡಿ ಉದ್ಯೋಗಗಳ ಮಕ್ಕಳು ಅರ್ಜಿ ಸಲ್ಲಿಸಲು ಅರ್ಹರಲ್ಲ ಅಂತ, ಇದು ನಿಮಗೆ ಏನೂ ಇದಾಗಲ್ಲ. ಇನ್ನೊಂದು, ಇಲ್ಲಿ ಏನೇನು ಯೂಸ್ ಇದೆ ನಿಮಗೆ ಅಂದರೆ, 60ರಿಂದ 80% ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳು ಬೋಧನಾ ಕೋರ್ಸ್ ಶುಲ್ಕದ 80% ವರೆಗೂ ಅಥವಾ NRI ಅಂದರೆ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ 12,000, ಯಾವುದು ಕಡಿಮೆಯೂ ಅದು ಅಂತ ಅಂದಿದ್ದಾರೆ. ಅಂದರೆ 60 to 80% ಇದ್ದರೆ ನಿಮಗೆ 12,000 ಬರುತ್ತೆ ಅಲ್ಲಿಂದ. ಮತ್ತು 81ನಿಂದ 90% ನೀವು ಏನಾರ ನಿಮಗೆ ಪರ್ಸೆಂಟೇಜ್ ಇದ್ದರೆ ನಿಮಗೆ 15,000ವರೆಗೂ ಅಮೌಂಟ್ ಬರುತ್ತೆ. ಇನ್ನೊಂದು, 91ಕ್ಕಿಂತ ಹೆಚ್ಚಿಗಿದ್ರೆ 91% ಮತ್ತು ಅದಕ್ಕಿಂತ ಹೆಚ್ಚಿನ ಅಂಕಗಳು ಗಳಿಸಿದ ವಿದ್ಯಾರ್ಥಿಗಳಿಗೆ ಬೋಧನಾ ಕೋರ್ಸ್ ಶುಲ್ಕ 80%ವರೆಗೂ ಅಥವಾ 18,000ವರೆಗೂ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಇಲ್ಲಿ ಬೇಕಾಗಿರುವ ದಾಖಲೆಗಳೇನೇನಿದೆ ನೋಡಿ, ಫೋಟೋ ಗುರುತಿನ ಪುರಾವೆ, ಆಧಾರ್ ಕಾರ್ಡ್, ಅರ್ಜಿದಾರರ ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ, ನಿಮ್ಮದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ. ಇನ್ನೊಂದು, ಆದಾಯ ಪುರಾವೆ ನಮೂನೆ 16A, ಸರ್ಕಾರಿ ಪ್ರಾಧಿಕಾರದಿಂದ ನೀಡಲಾಗದ ಆದಾಯ ಪ್ರಮಾಣ ಪತ್ರ, ಅಂದರೆ ನಿಮ್ಮ ಇನ್ಕಮ್ ಕಾಸ್ಟ್ ಬೇಕಾಗುತ್ತೆ. ಅದು ಇಲ್ಲ ಅಂದರೆ ಸಂಬಳ ಚೀಟಿ, ನಿಮಗೆ ಅಮೌಂಟ್ ನಿಮಗೆ ಎಷ್ಟು ನಿಮ್ಮ ಮನೆಯಲ್ಲಿ ಯಾರಾದರೂ ಕೆಲಸಕ್ಕೆ ಹೋಗ್ತಿದ್ದಾರೆ ಅದೊಂದು ಚೀಟಿ ಕೊಡ್ತಾರೆ, ಅವರು ರಿಸಿಪ್ಟ್ ಕೊಡ್ತಾರಲ್ಲ, ಅದು ತೊಗೋಬೇಕು. ಇನ್ನೊಂದು, ಪ್ರವೇಶದ ಪುರಾವೆ, ಅಂದರೆ ನೀವು ಕಾಲೇಜ್ ಜಾಯ್ನ್ ಆಗಿದ್ದಾರಲ್ಲ ಅದರದ್ದು ಒಂದು ಇದು ಪೇಪರ್ ಬೇಕಾಗುತ್ತೆ, ಅದು ಪುರಾವೆ ಅಂತ ಹೇಳಿ ಅದೊಂದು ಬೇಕು. ಇನ್ನೊಂದು, ಇಲ್ಲಿ ಏನಿದೆ, ಮತ್ತು ಇನ್ನೊಂದು, ಪ್ರಸ್ತುತ ಶೈಕ್ಷಣಿಕ ವರ್ಷದ ಶುಲ್ಕ ರಸೀದಿ, ಅಂದರೆ ನಿಮ್ಮದೊಂದು ರಿಸಿಪ್ಟ್ ಅಂತ ಕೊಟ್ಟಿರ್ತಾರೆ ಕಾಲೇಜಲ್ಲಿ ಎಲ್ಲ. ಯಾವುದೇ ಕಾಲೇಜ್ ಆಗಲಿ ಒಂದು ಅಮೌಂಟ್ ಕಟ್ಟಿರ್ತೀರಲ್ಲ, ನೀವು ಇಷ್ಟು ಅಮೌಂಟ್ ಅಂತ ಕಟ್ಟಿರ್ತೀರ ಕಾಲೇಜಲ್ಲಿ, ಅದರದ್ದು ಒಂದು ರಿಸಿಪ್ಟ್ ಕೊಟ್ಟಿರ್ತಾರೆ ಅವರು. ಆ ರಿಸಿಪ್ಟಲ್ಲಿ ಬರ್ತಿರ್ತಾರೆ ನೀವು ಎಷ್ಟು ಕಟ್ಟಿದ್ದೀರಾ ಅಂತ, ಅದು ಬೇಕಾಗುತ್ತೆ. ಮತ್ತು ಇನ್ನೊಂದು, ವಿದ್ಯಾರ್ಥಿ ವೇತನದ ಅರ್ಜಿದಾರರ ಬ್ಯಾಂಕ್ ಖಾತೆ ವಿವರಗಳು, ಅಂದರೆ ನಿಮ್ಮದು ಯಾರು ವಿದ್ಯಾರ್ಥಿನಿ ಇರ್ತಾರಲ್ಲ, ಯಾರು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಇರ್ತಾರಲ್ಲ ಅವ್ರದ್ದು ಬ್ಯಾಂಕ್ ಖಾತೆ, ಅಂದರೆ ಅವ್ರದ್ದು ಪಾಸ್ಬುಕ್ ಬೇಕಾಗತ್ತೆ.
ಮತ್ತು ಇನ್ನೊಂದು ಹಿಂದಿನ ತರಗತಿಯ ಅಂಕಪಟ್ಟಿಗಳ ಅಥವಾ ಗ್ರೇಡ್ ಕಾರ್ಡ್ಗಳು. ಅಂದರೂ ನೀವು ಏನು ಕಲ್ತಿರ್ತೀರ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಇದಷ್ಟೇ ಆಗಿರುತ್ತೆ. ಮತ್ತು ನೀವು ಅಂಗವಿಕಲರು ಏನಾದರೂ ಇದ್ದರೆ ಅದರ ಜಾತಿ ಪ್ರಮಾಣ ಪತ್ರ ಅಂತ ಬೇಕಾಗುತ್ತೆ. ಇದ್ದರೆ ಆಗ್ಬೋದು, ಇಲ್ಲಾಂದರೆ ಹಾಗೆ ಬಿಡ್ಬೋದು. ಇನ್ನೊಂದು ನೀವು ಎಲ್ಲಿ ಅರ್ಜಿ ಸಲ್ಲಿಸ್ಬೋದು ಅಂದರೆ, ನೀವು ಎಲ್ಲಿ ಅರ್ಜಿಯನ್ನು ಹಾಕಬೇಕಂದ್ರೆ ನಂದು ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಒಂದು ಕೊಟ್ಟಿರ್ತೀನಿ, ಇನ್ನೊಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಹೋಗಿ ಅಲ್ಲಿ ನಿಮ್ಮದು ಲಿಂಕನ್ನು ಸೆಲೆಕ್ಟ್ ಮಾಡಿ ಅದರ ಮೇಲೆ ಹೋಗಿ ಅಪ್ಲೈ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಏನೇನು ಡಾಕ್ಯುಮೆಂಟ್ಸ್ ಇರ್ತಾರೆ ಅದನ್ನೆಲ್ಲ ಫಿಲ್ ಮಾಡಿ ನೀವು ಈ ಅಪ್ಲಿಕೇಶನನ್ನು ಮನೆಯಲ್ಲೇ ಕೂತ್ಕೊಂಡು ನೀವು ಫೋನಿಂದನೇ ಹಾಕ್ಬೋದು. ನೀವೇನು ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ಯಾವ ಥರ ಹಾಕಬೇಕು ಗೊತ್ತಾಗ್ತಾ ಇಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಂದರೆ ಅದ್ರ ಮೇಲೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ಎಲ್ಲರೂ ಕೂಡ ಕಾಲೇಜ್ ಹೋಗೋರು ಇರ್ತಿರ್ತಾರೆ, ಕೆಲವ್ರದ್ದು ಮನೆ ಪರಿಸ್ಥಿತಿ ಚೆನ್ನಾಗಿರಲ್ಲ, ಓದಬೇಕಂತಿರ್ತಾರೆ, ಆದರೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಆಗ್ತಿರಲ್ಲ, ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಎಲ್ಲ ಸ್ಕಾಲರ್ಶಿಪ್ ಬರ್ತಾ ಇರುತ್ತೆ, ನಿಮಗೆ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು. ಎಲ್ಲರೂ ಕೂಡ ಅಪ್ಲೈ ಮಾಡಿ, ಬಂದರೆ ಬರ್ಬೋದು, ಬರ್ದೇನೂ ಇರ್ಬೋದು. ಆದರೆ ನಿಮ್ಮದು ಮಾರ್ಕ್ಸ್ ಚೆನ್ನಾಗಿದ್ದರೆ ನಿಮಗೆ ಅಮೌಂಟು ಖಂಡಿತ ಬರುತ್ತೆ. ಒಳ್ಳೆ ವಿದ್ಯಾರ್ಥಿನಿ ಆಗಿದ್ದರೆ, ಓದೋ ಮನಸ್ಸಿದ್ರೆ ಎಲ್ಲರಿಗೂ ಕೂಡ ಅಮೌಂಟ್ ಬರುತ್ತೆ. ಅದಕ್ಕೆ ಎಲ್ಲರೂ ಕೂಡ ಅಪ್ಲೈ ಮಾಡಿ. ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ, ಎಲ್ರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರಿಬೇಡಿ. ಏನಕ್ಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ. ನೀವೇನೇ ನೋಟಿಫಿಕೇಷನ್ ಬೇಗ ಇದು ಅಪ್ಡೇಟ್ ನಿಮಗೆ ಕೊಡ್ತಾ ಇರ್ತೀನಿ. ಗೌರ್ಮೆಂಟ್ ಸ್ಕೀಮ್ ಆಗಲಿ, ಸ್ಕಾಲರ್ಶಿಪ್ ಆಗಲಿ, ಮತ್ತು ಯುವ ನಿಧಿ ಅಮೌಂಟ್ ಯಾರ್ಯಾರಿಗೆ ಬರ್ತಾ ಇಲ್ಲ ಬರೋದಿದೆ, ಮತ್ತು ಯಾವುದೇ ಥರ ಸ್ಕೀಮ್ ಇರಲಿ ಗೌರ್ಮೆಂಟ್ ಸ್ಕೀಮ್ ಬಗ್ಗೆ ನಿಮಗೆ ನಾನು ಅಪ್ಲಿಕೇಶನ್ ಇದು ಅಪ್ಡೇಟ್ ಕೊಡ್ತಾ ಇರ್ತೀನಿ. ಅದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋನ ಲೈಕ್ ಮಾಡಿ. ಈ ವಿಡಿಯೋವನ್ನು ಯಾರ್ಯಾರು ಕೊನೆವರೆಗೂ ನೋಡ್ತಾ ಇದ್ದೀರಾ ಅವರಿಗೆಲ್ಲನೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ.